कर्नाटका गुलबर्गा जिले के चितापुर तालुके के कडाबूर हलके में गुलबर्गा डिस्ट्रिक्ट इंचार्ज मिनिस्टर प्रियांक खरगे ने सैलाब से मुतासिर कडाबूर गांव का दौरा किया और सूरत हाल का जायजा लिया। प्रियांक खरगे ने एनडीआरएफ की टीम के साथ रबड़ की कश्ती में गए। उन्होंने भीमा नदी के पिछले पानी में तबाह शुदा मकानात और हलकों का मुआयना किया। कडाबूर के 186 मुतासिरा खानदानों के तकरीबन 300 मकीनों को महफूज मकामात पर मुंतकिल कर दिया गया है। मुतासरीन को वाड़ी में मुरारजी देसाई रिहाइश स्कूल में आर्जी निगाहदाश्त के मरकज़ में रिहाइश, खाना और दीगर सहूलियात फराहम की गई हैं। ज़िले में मुसलसल बारिश की वजह से भीमा और कगीना नदी के तट के साथ वाक़े देहातों में सैलाब की सूरत हाल पैदा हो गई है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಬೆಲ್ಟಿಗೆ ಅಲ್ಲೇ ಇಲ್ಲ, ಈ ಬೆಟ್ಟಿಗೆ ಅಂತಾರ ಬೆಲ್ಟಿಗೆ ಬೆಳೆ ಹಾನಿ ಈಗ ಮೊದಲೇ ಬಾರಿಗೆ ಕಲಬುರಗಿನಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ರೈತರು ಇನ್ಶೂರೆನ್ಸಿಗೆ ನೋಂದಾಯಿಸಿದ್ದಾರೆ. ಯಾವತ್ತೂ ಇಷ್ಟು ಮಾಡಿಸಿರಲಿಲ್ಲ. ನಮ್ಮ ಅಧಿಕಾರಿಗಳ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ದೊಡ್ಡ ಮಟ್ಟದಲ್ಲಿ ಆಗಿರೋದು. ಆ 3 ಲಕ್ಷ ಜನರಲ್ಲಿ ಈಗಾಗಲೇ ಸುಮಾರು 1,70,000 ಜನ ಹಾನಿಯಾಗಿದೆ ಅಂತ ಕೂಡ ನಮಗೆ ಒಫಿಷಿಯಲ್ ಆಗಿ ದೂರು ನೀಡಿದ್ದಾರೆ. ಸೊ ಇದು ಬರೀ ಇವಾಗ, ಈಗ ಮತ್ತೆ ಬಿಸಿಲು ಬಿದ್ದಾಗ ಇನ್ನು ಒಣಗ್ತವೆ. ಸೊ ಇವಾಗ ಏನು ನಷ್ಟ ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೆಪ್ಟೆಂಬರ್ 17ನೇ ತಾರೀಕು ತನಕ 1,05,000 ಹೆಕ್ಟೇರ್ ಆಗಿತ್ತು. ಸೊ ಈಗ ಬಹುಶಃ ಅದು ಇನ್ನೂ ಒಂದು 50,000-60,000 ಹೆಕ್ಟೇರ್ ಹೆಚ್ಚಾಗ್ಬೋದು ಅಂತ ನನ್ನ ನಿರೀಕ್ಷೆ ಇದೆ. ಬಟ್ ಏನೇ ಆದರೂ ಕೂಡ ಇನ್ನೂ ಒಂದು 15-20 ದಿನ ಜಂಟಿ ಸಮೀಕ್ಷೆ ಆದಮೇಲೆ ಕಂದಾಯ ಇಲಾಖೆದವರು ಮತ್ತು ನಮ್ಮ ಕೃಷಿ ಇಲಾಖೆದವರು ಮತ್ತು ತೋಟಗಾರಿಕೆ ಇಲಾಖೆದವರು ಜಂಟಿ ಸಮೀಕ್ಷೆ ಮಾಡಿದ್ಮೇಲೆ ಅದರ ಅಂಕಿಅಂಶಗಳನ್ನು ನಾವು ಕೊಡ್ಬೋದು. ಮತ್ತು ಸಣ್ಣ ಬ್ಯಾರೇಜ್ ಇರ್ಬೋದು, ಅದಾದಮೇಲೆ ನಮ್ಮ ಸನ್ನತಿ ಬ್ಯಾರೇಜ್ ಇರ್ಬೋದು, ಹಾಗೆ ಚಿಕ್ಕಾಕುಂಡಿ, ಕಾಳಗಿ, ಬಟ್ 11 ಕಡೆ ನಾವು ಏರಿಯಲ್ ರೂಟನ್ನು 11 ಪಾಯಿಂಟ್ ತೋರಿಸ್ಲಿಕ್ಕೆ ಎಲ್ಲಿ ಹೊಲಗಳು ಹೋಗ್ಬಿಟ್ಟಿವೆ, ಎಲ್ಲಿ ಬ್ರಿಡ್ಜಸ್ ಹೋಗ್ಬಿಟ್ಟಿವೆ, ಮತ್ತು ಇದು ನಮ್ಮ ಬ್ಯಾರೇಜ್ಗಳು ಯಾವ ರೀತಿ ತುಂಬಿವೆ ಅವೆಲ್ಲನೂ ಕೂಡ ಒಂದು ಏರಿಯಲ್ ರೂಟು 11 ಪಾಯಿಂಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಸುಮಾರು 45 ನಿಮಿಷ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಬರೀ ಸಮೀಕ್ಷೆಗೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಡಿ ಸಿ ಇರ್ಬೋದು, ಯಾದಗಿರಿ ಡಿ ಸಿ ಇರ್ಬೋದು, ನಮ್ಮ ಕಲಬುರಗಿ, ಬೀದರ್ ಎಲ್ಲರಿಗೂ ಕರೆಸಿ ಒಂದು ಏನೋ ಒಂದು ಅಪ್ಡೇಟ್ ತೊಗೋತಾರೆ ಏನೇನಾಗ್ತಾ ಇದೆ. ಬಹುಶಃ ಈ ಸರಿ ಎಲ್ಲ ನಮ್ಮ ಜನರು ಕನ್ವಿನ್ಸ್ ಆಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಅವರ ರೆಸಲ್ಯೂಷನ್ಗಳನ್ನು ತೊಗೊಂಡು ಮತ್ತು ಏನೇನಾಗಬೇಕು ಅವೆಲ್ಲನೂ ಕೂಡ ಒಂದು ಡಾಕ್ಯುಮೆಂಟನ್ನು ಮಾಡಿ ರಿಹ್ಯಾಬಿಲಿಟೇಷನ್ ಸಬ್ಮಿಟ್ ಮಾಡ್ತೀವಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಲಬುರಗಿಗೆ ಬರ್ತಾ ಇದ್ದಾರೆ. ಸೊ ಭಾಳ ಏನು ಆಳವಾಗಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಅಧ್ಯಯನ ಮಾಡಿ ಬೆಳೆ ನಾಶ ಎಷ್ಟಾಗಿದೆ, ಮನೆಗಳು ಎಷ್ಟು ಬೇಕಾಗುತ್ತೆ, ಮತ್ತು ಮೂಲಭೂತ ಸೌಕರ್ಯಗಳಿಗೆ ರೋಡ್ ಹಾಳಾಗಿವೆ, ಅಂಗನವಾಡಿ ಹಾಳಾಗಿವೆ, ಸ್ಕೂಲ್ಗಳು ಹಾಳಾಗಿವೆ. ಇದಕ್ಕೆಲ್ಲನೂ ಏನೇನು ನಾವು ಹಂತವಾಗಿ ನಾವು ಕ್ರಮ ವಹಿಸಬೇಕು ಅದನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಯ ಗಮನ ನಾವು ನಾಳೆ ಸಲ್ಲಿಸಬೇಕು. ಕಲಬುರಗಿನಲ್ಲಿ ಈಗಾಗಲೇ ಸಂಸದರಿರ್ಬೋದು ಮತ್ತು ಶಾಸಕರು ಇರ್ಬೋದು ಎಲ್ಲರೂ ಸೇರಿ ಈಗಾಗಲೇ ಒಂದು 3,000 ಕಿಟ್ಗಳನ್ನು ನಾವು ವಿತರಣೆ ಮಾಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಅನಾನುಕೂಲ ಆಗಿದೆ ಅವ್ರು ಹೇಳಿದ್ರೆ DC ಕಿಟ್ಗಳನ್ನು ಕೂಡ ನಾವು ತಯಾರು ಮಾಡಿಸಿ ನಾವು ಕಳಿಸ್ತೀವಿ. ತುರ್ತಾಗಿ ತಯಾರು ಮಾಡಿ ಕಳಿಸೋದು ಕೂಡ ನಾವು ಜವಾಬ್ದಾರಿಯನ್ನು ತೊಗೊಂಡಿದ್ದೀವಿ. ಅದಾಗಲೇ ಆಗಿದೆ. ಈಗಾಗಲೇ 3,500 ಜನರಿಗೆ ನೆರವನ್ನು ನಾವು ನಮ್ಮ ಪಕ್ಷದ ಕಡೆಯಿಂದ ನೀಡಿದ್ದಾರೆ, ಸಂಸದರು ಕೊಟ್ಟಿದ್ದಾರೆ. ಮತ್ತಿಂಥ ಲೈಫ್ ಜಾಕೆಟ್ಸ್ ಕೊರತೆ ಇತ್ತು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಬೆಂಗಳೂರಿಂದ 100 ಲೈಫ್ ಜಾಕೆಟನ್ನು ಕೂಡ ನಾವು ತರಿಸಿದ್ದೇವೆ. ಮತ್ತು ಏನು ನಮ್ಮ ಎಂಟೈರ್ ಮೆಡಿಕಲ್ ಟೀಮ್ ಏನಿದೆ ಅದು ಸ್ಟ್ಯಾಂಡ್ ಬೈನಲ್ಲಿದೆ. ಯಾಕಂದರೆ ಇದು ನೀರು ಕಮ್ಮಿ ಆದ ತಕ್ಷಣ ಸಾಂಕ್ರಾಮಿಕ ರೋಗಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಏನು ಆರೋಗ್ಯಕ್ಕೆ ಹಾನಿಯಾಗುವಂಥ ಏನು ರೋಗಗಳು ಬರಬಹುದು. ಸೊ ಅದಕ್ಕೆ ಸ್ವಲ್ಪ ಅವರಿಗೂ ಕೂಡ ನಾವು ಸ್ಟ್ಯಾಂಡ್ ಬೈನಲ್ಲಿ ಇಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದ.
1400 ಕೋಟಿಗಿಂತ ಅಧಿಕವಾಗಿ ನಾವು ಕಳೆದ 2 ವರ್ಷದಲ್ಲಿ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಮುಖಾಂತರ ಇರ್ಬೋದು, ಇನ್ಪುಟ್ ಸಬ್ಸಿಡಿ ಇರ್ಬೋದು ನಾವು ಕೊಟ್ಟಿದ್ದೇವೆ. ಇವತ್ತೇನು BJP ಬೀದಿಗಿಳಿದು ರೈತರಿಗೆ ಸಹಾಯ ಮಾಡಬೇಕು ಅಂದವರು, ನಿಮ್ಗೆ ನೆನಪಿದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಕಲಬುರಗಿ ಇಂಥದ್ದೇ ಒಂದು ಪ್ರವಾಹ ಬಂದಾಗ ಬರೀ ಏನು ನಿಮ್ಮ ವಿಮಾನದಲ್ಲಿ ಬಂದು ಪ್ರವಾಸ ಮಾಡಿ ಹೋದರು, ಒಂದು ಮೀಟಿಂಗ್ ಕೂಡ ಮಾಡಿಲ್ಲ, ಏರ್ಪೋರ್ಟ್ ಆಚೆನೂ ಬಂದಿಲ್ಲ. ಆಮೇಲೆ ಅವರ ಅವಧಿನಲ್ಲಿ BJPಯವರ 4 ವರ್ಷದ ಅವಧಿನಲ್ಲಿ ಕಲಬುರಗಿ ರೈತರಿಗೆ ಸಿಕ್ಕಿರೋದು ಬರೀ 201 ಕೋಟಿ ರೂಪಾಯಿ. 201 ಕೋಟಿ ರೂಪಾಯಿಯಲ್ಲಿ 1400 ಕೋಟಿ ರೂಪಾಯಿ. ಅದಕ್ಕೆ ನಮ್ಮ ಸರ್ಕಾರ ಏನಿದೆ ರೈತರ ಪರವಾಗಿದ್ದಾರೆ. 100% ಏನೇನು ನನ್ನ ಹೇಳ್ದಂಗೆ ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು, ಬೇರೆ ರೀತಿಯಾದಂಥ ಸಹಾಯ ಇರ್ಬೋದು ನಮ್ಮ ಸರ್ಕಾರ ಮಾಡುತ್ತೆ. ಮತ್ತು ನಾವು ಹೇಳ್ದಂಗೆ ರಿಹ್ಯಾಬಿಲಿಟೇಷನಿಗೆ ಏನು ಸ್ಥಳಾಂತರಕ್ಕೆ ಏನು ಇದೆ, ನಾವು ವೈಜ್ಞಾನಿಕವಾಗಿ ಎಲ್ಲರ ಬೇಡಿಕೆಯನ್ನು ಅಫ್ಜಲ್ಪುರು, ನಮ್ಮ ಚಿಂಚೋಳಿ, ಸೇಡಮು, ಚಿತಾಪುರು, ಅಳಂದ್ರು ಇವೆಲ್ಲರೂ ಬೇಡಿಕೆಗಳನ್ನು ತಗೊಂಡು ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ಇನ್ನು ನಮಗೆ ಎಷ್ಟು ಲಾಸ್ ಆಗಿದೆ ಅಂತಲೇ ಗೊತ್ತಿಲ್ಲ. ಅದು ಈಗ ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸಸ್ ಇದೆ. ಈಗ ಪಾರ್ಷಿಯಲಿ ಡ್ಯಾಮೇಜ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ನೀರು ಕಮ್ಮಿ ಆದಮೇಲೆ ಅದು ಫುಲ್ ಡ್ಯಾಮೇಜ್ ಆಗ್ಬೋದು, ಅಥವಾ ಇನ್ನು ಸಮೀಕ್ಷೆಗಳು ನಡೆದಿಲ್ಲ. ಏನೇ ಇದ್ರೂ ಕೂಡ ಎಲ್ಲಿ ಲಾಸಸ್ ಆಗಿದೆ ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ರೈತರನ್ನು ಕಾಪಾಡೋದು. ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ. ಇನ್ನೇ ನಾನು ಹೇಳ್ದಂಗೆ 2 ವರ್ಷದಲ್ಲಿ 1400 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬರೀ ಕಲಬುರಗಿ ರೈತರಿಗೆ. ಬೇರೆ ಜಿಲ್ಲೆಯಲ್ಲಿ ನಾನು ಮಾತಾಡ್ತಾ ಇಲ್ಲ ಅಂದರೆ ನಾವು ರೈತರ ಪರವಾಗಿದ್ದೀವಿ ಅಂತಲೇ ಅರ್ಥ ಅಲ್ಲ. ಆಮೇಲೆ ಏನೇ ಇದ್ರೂ ಕೂಡ ಅವರ ಹಿತಾಸಕ್ತಿ, ನಮ್ಮ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇಲ್ಲ, ಇಷ್ಟು ಪ್ರವಾಹ ಆಗಿದೆ, ಸರ್ಕಾರ ಇಲ್ಲಿದೆ, ಶಾಸಕರು ಸಚಿವರು ಎಲ್ಲ ಹೋಗಿದ್ದಾರೆ ಅಂತ BJP ಅವರು. ನಾನು ಯಾರು ಮತ್ತೆ? ಅಲ್ಲ, ನಾನು ಯಾರು ಮತ್ತೆ? ಶರಣ್ ಪ್ರಕಾಶ್ ಅವ್ರು ಯಾರು ಮತ್ತೆ? BR ಪಾಟೀಲ್ ಅವ್ರು ಯಾರು ಮತ್ತೆ? ಅಜಯ್ ಸಿಂಗ್ ಅವ್ರು ಯಾರು ಮತ್ತು ನಮ್ಮ MY ಪಾಟೀಲ್ ಅವ್ರು ಯಾರು? ಎಲ್ಲರೂ ನೋಡಿ, ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದಾರೆ. ನನಗೆ ಸಿಕ್ಕಿರೋ ಒಂದು ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಬ್ರೀಫ್ ಮಾಡಿ ನೀವು ಬರಲೇಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. BJPಯವ್ರು ಏನು ಮಾಡ್ತಾ ಇದ್ದಾರೆ? NDRF ನಾಮ್ ಸರಿಯಾಗಿ ಮಾಡೋಕ್ಕೆ ಹೇಳಿ ಕೊಡಿಸಿ. ಹಿಂದಿನ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅವ್ರ ಯೋಗ್ಯತೆಗೆ 200 ಕೋಟಿ ಕೊಡಿಸಿದ್ದಾರೆ ಸ್ವಾಮಿ. ಇಲ್ಲಿ ಬರೀ ನಮ್ಮ ಸ್ವಂತ ಆದಾಯದಿಂದ 1400 ಕೋಟಿ ರೂಪಾಯಿ ಕೊಡಿಸಿದ್ದೀವಿ ನಾವು. ಇವ್ರೇನು ಮಾಡಿದ್ದಾರೆ ಹೇಳಿ? ಸೊ ಅದರಿಂದ ಅವರಿಂದ ರೈತರ ಹಿತಾಸಕ್ತಿ ಕಾಪಾಡುವ ಪಾಠವನ್ನು ಅವರಿಂದ ಕೇಳೋ ಅಗತ್ಯ ಇಲ್ಲ ನಮಗೆ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के
स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veernakapom near Gaushavali Dargah, KGF, Karnataka. Contact details 9483444290 9480107826.